ಗೆಲುವಿಗೆ ದಾರಿ. ನಮಸ್ಕಾರ. ಇವತ್ತಿನ ಪ್ರಮುಖ ವಿಷಯ ಏನು ಅಂದ್ರೆ, ಬೆಂಗಳೂರು ಹೈಕೋರ್ಟ್ ಸಂಚಾರಿ ಪೀಠವನ್ನ ಶಿವಮೊಗ್ಗಕ್ಕೆ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಶಿವಮೊಗ್ಗದ ಜಿಲ್ಲಾದ್ಯಂತ ಎಲ್ಲಾ ಶಿವಮೊಗ್ಗದ ತಾಲೂಕಿನ ಸಂಘ ಸಂಸ್ಥೆಗಳು ಮತ್ತು ವಕೀಲರ ಸಂಘಗಳು ಸಹ ಹೋರಾಟ ಮಾಡ್ತಾ ಇದೀವಿ. ಯಾಕೆಂದ್ರೆ ಈಗಾಗಲೇ ಮಂಗಳೂರಿಗೆ ಸಂಚಾರಿ ಪೀಠ ಬೇಕು ಅಂತ ಹೇಳಿ ಸಹ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ಶಿವಮೊಗ್ಗಕ್ಕೆ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೀವಿ. ಈಗಾಗಲೇ ಶಿವಮೊಗ್ಗದ 15 ಡೇಸ್ ಬ್ಯಾಕ್ ಶಿವಮೊಗ್ಗದಲ್ಲಿ ಧರಣಿಯೂ ಸಹ ನಾವು ಮಾಡಿದ್ವಿ. ಧರಣಿ ಮಾಡಿ DC ಅವರಿಗೆ ಮನವಿಯನ್ನು ಕೊಟ್ವಿ. ಅದೇ ರೀತಿ ಸಾಗರದಲ್ಲೂ ನಾವು ಧರಣಿ ಮಾಡಿದ್ದೇವೆ. ಚೀಫ್ ಜಸ್ಟಿಸ್ ಈಗಾಗಲೇ ನಾವು ಭೇಟಿ ಮಾಡಿದ್ದೇವೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, 30ನೇ ತಾರೀಕು ತನಕ ನಮಗೊಂದು ಸ್ವಲ್ಪ ಟೈಮ್ ಕೊಡಿ, ನಾವು ಮುಂದಿನ ತೀರ್ಮಾನ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು DK ಶಿವಕುಮಾರ್ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದೇವೆ. ಶಿವಮೊಗ್ಗದ ಜಿಲ್ಲೆಯ ಎಲ್ಲಾ ಸಂಘ ಸಂಸ್ಥೆಗಳು ಮತ್ತು ವಕೀಲರ ಸಂಘವೂ ಸಹ ನಾಳೆ ನಾವು ಹೊರಟಿದ್ದೇವೆ DK ಶಿವಕುಮಾರ್ ಮುಖ್ಯಮಂತ್ರಿನ ಭೇಟಿ ಮಾಡಕ್ಕೆ. ಕಾರಣ ಇಷ್ಟೇ, ಸಂಚಾರಿ ಪೀಠವನ್ನ ಶಿವಮೊಗ್ಗಕ್ಕೆ ಕೊಡಬೇಕು. ಒಂದ್ ವೇಳೆ ನಮಗೆ ಕೊಡ್ಲಿಲ್ಲ ಅಂದ್ರೆ ಶಿವಮೊಗ್ಗವನ್ನ ಬೆಂಗಳೂರು ಹೈಕೋರ್ಟದಲ್ಲಿ ಇಡಬೇಕು. ಯಾವ ಕಾರಣಕ್ಕೂ ನಮ್ಮ ಮಂಗಳೂರಿಗೆ ಸೇರಿಸಬಾರ್ದು ಅನ್ನೋದು ಪ್ರಮುಖ ಉದ್ದೇಶ. ಈ ನಿಟ್ಟಿನಲ್ಲಿ ನಾವು ಯಾವ ರೀತಿ ತೀವ್ರತರ ಹೋರಾಟಕ್ಕೆ ನಾವು ರೆಡಿ ಇದ್ದೇವೆ. ಎಲ್ಲಾ ವಕೀಲ ಬಾಂಧವರು, ಸೀನಿಯರ್ ವಕೀಲರುಗಳು, ಸಂಘ ಸಂಸ್ಥೆಗಳು, ಎಲ್ಲಾ ಸಂಘ ಸಂಸ್ಥೆಗಳು ಯಾವುದು ಹೊರತಿಲ್ಲ ಮತ್ತು ಸಾರ್ವಜನಿಕರು ಸಹ ತುಂಬಾ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ. ಈಗ ನಾಳೆ ನಾವು ಮುಖ್ಯಮಂತ್ರಿ ಭೇಟಿ ಮಾಡಿ ಮುಂದಿನ ಪ್ರತಿಭಟನೆ ಮತ್ತು ರೂಪರೇಖೆಗಳನ್ನ ಸೀನಿಯರ್ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡ್ತೇವೆ. ಈಗ ನಿಮ್ಮ ಸಂಘಕ್ಕೆ ಜನಪ್ರತಿನಿಧಿಗಳು, ಶಿವಮೊಗ್ಗ ಜಿಲ್ಲೆ ಸಂಸದರು ಮತ್ತೆ ಶಾಸಕರು, ಸಚಿವರುಗಳು ಏನಾದ್ರು ನಿಮ್ಮ ಬೆಂಬಲಿಸಕ್ಕೆ ಬೆಂಬಲಿಸ್ತಾರ, ಅವ್ರನ್ನ ಕರೀತಾರ, ಅವ್ರ ನಾಯಕತ್ವ? ನಮ್ಮ ಜಿಲ್ಲೆಯ ಸಂಸದರಾದಂತಹ ರಾಘವೇಂದ್ರ ಸಹ ಈಗಾಗಲೇ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಕ್ಕೆ ಪ್ರಮುಖ ಕಾರಣನೇ ಅವರಾಗಿದ್ದಾರೆ. ಈಗಾಗಲೇ ಅಪಾಯಿಂಟ್ಮೆಂಟ್ ಅವ್ರು ಕೊಡಿಸಿದ್ದಾರೆ. ಮತ್ತು ನಮ್ಮ ಕ್ಷೇತ್ರದ ಗೋಪಾಲಕೃಷ್ಣ ಬೇಳೂರು ಅವರು ಎಲ್ಲ ರೀತಿಯಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಎಷ್ಟೊತ್ತಿ ಬೇಕಾದ್ರೆ ಕರೀರಿ, ಸಂಚಾರಿ ಪೀಠ ಶಿವಮೊಗ್ಗದಲ್ಲೇ ಬರಬೇಕು, ನಾನು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಅಂತ ನಮ್ಮ ಗೋಪಾಲಕೃಷ್ಣ ಬೇಳೂರು ಸಹ ಹೇಳಿದ್ದಾರೆ. ಅವರು ಶಕ್ತಿಯಾಗಿ ನಮಗೆ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಶಿವಮೊಗ್ಗ ಏನು ಹೈಕೋರ್ಟಿನ ಸಂಚಾರಿ ಪೀಠ ಮಾಡಬೇಕು ಅಂತ ಹೇಳಿ ನಮ್ಮ ವಕೀಲರ ಸಂಘದಿಂದ ಈಗ ಮೊನ್ನೆ ನಿರ್ಣಯ ಕೈಗೊಂಡು ಒಂದು ಸಮಿತಿ ಕೂಡ ರಚನೆ ಮಾಡಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ನಾವು ಏನು ಶಿವಮೊಗ್ಗದಲ್ಲೇ ಸಂಚಾರಿ ಪೀಠ, ಹೈಕೋರ್ಟ್ ಸಂಚಾರಿ ಪೀಠ ಆಗೋಬೇಕು ಅನ್ನೋದಕ್ಕೆ ನಾವುಗಳು ಹೆಚ್ಚಿನದಾಗಿ ನಾವು ಶ್ರಮ ಹಾಕ್ತೀವಿ. ನಮ್ಮ ಅಧ್ಯಕ್ಷರು ಕೂಡ ಈಗ ಉತ್ಸಾಹಶಾಲಿಯಾಗಿ ಮಾಡ್ತಾ ಇದ್ದಾರೆ ಕೆಲಸಗಳನ್ನು. ನಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಹೋಗಿ ಬಂದ ನಂತರದಲ್ಲಿ ಈ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿ ಉಗ್ರವಾಗಿ ಶಿವಮೊಗ್ಗಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಎಲ್ಲ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಅವ್ರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಸಂಘದ ಪರವಾಗಿ. ಈಗ ಹೈಕೋರ್ಟ್ ಪೀಠ ಏನು ಮಂಗಳೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ, ನಾವು ನಮ್ಮ ಶಿವಮೊಗ್ಗಕ್ಕೆ ಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಯಾಕಂದ್ರೆ ಈಗ ಬೆಂಗಳೂರಿಗೆ ಇತ್ತು, ನಮಗೆ ಬೆಂಗಳೂರೇ ನಿಯರೆಸ್ಟ್ ಆಗ್ತಾ ಇತ್ತು. ಈಗ ಏನು ಮಂಗಳೂರಿಗೆ ನಮ್ಮನ್ನ ಅಲ್ಲಿಗೆ ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯನ್ನು ಸಹಿತ ಮಂಗಳೂರಿಗೆ ಕೊಡ್ಬೇಕು ಅನ್ನೋದೇನು ಹೊರಟಿದ್ದಾರೆ, ಅದು ನಮಗೆ ತೊಂದರೆ ಆಗ್ತದೆ. ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಮಲೆನಾಡು ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು ಪ್ರಕರಣಗಳು ನಮ್ದು ಜಾಸ್ತಿ ಇರೋದ್ರಿಂದ ನಾವು ಶಿವಮೊಗ್ಗಕ್ಕೆ ನಮಗೆ ಹೈಕೋರ್ಟ್ ಪೀಠ, ಸಂಚಾರಿ ಪೀಠ ಬೇಕು ಅಂತೇಳಿ ನಮ್ಮ ಬೇಡಿಕೆ ಇಟ್ಟಿದ್ದೇವೆ. ಆ ಬೇಡಿಕೆ ಈಡೇರುತ್ತೆ ಅನ್ನೋದು ನಮಗೆ ಬೇಡಿಕೆ ಈಡೇರೋ ಸಂಭವ ಇದೆ. ಮತ್ತೆ ಮುಖ್ಯಮಂತ್ರಿಗಳು ಸಮೇತ ನಮ್ಮ ಈ ಶಿವಮೊಗ್ಗ ಜಿಲ್ಲೆಗೆ ಹೆಚ್ಚಿನ ಒತ್ತು ನೀಡ್ತಾರೆ ಅನ್ನೋ ಭರವಸೆನೂ ಸಹ ಇದೆ. ಆ ಕಾರಣದಿಂದ ಅದು ಒಂದು ವೇಳೆ ಆಗದೇ ಇದ್ದಲ್ಲಿ ನಾವು ಎಲ್ಲಾ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯ ಕಾರ್ಯಕಲಾಪಗಳಿಂದ ಹೊರಗುಳಿದು ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಮೂಲಕ ಪತ್ರಿಕೆ ವಿನಂತಿಸಿ. ಪತ್ರಕರ್ತ ಬಂಧುಗಳೇ, ಈಗಾಗಲೇ ಜಿಲ್ಲೆಯಾದ್ಯಂತ ಒಂದು ಸಂಚಲನ, ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಚಲನ ಆಗಿದೆ. ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕು ಅನ್ನೋ ಒಂದು ಹೋರಾಟ ಶ್ರೀಮಾನ್ ಬಸಪ್ಪಗೌಡ ಅವರ ನೇತೃತ್ವದಲ್ಲಿ ಈಗಾಗಲೇ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳನ್ನು ಕೂಡ ನಮ್ಮ ವಕೀಲರ ಸಂಘದ ಆದಿಯಾಗಿ ಗಿರೀಶ್ ಗೌಡ ಅವರು ಕೂಡ ಆ ಸಭೆಯಲ್ಲಿ ಹೋಗಿ ಭೇಟಿ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಥವಾ ನಾಳೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ಸಂದರ್ಭ ಕೂಡ ಇದೆ. ಆ ಕಾರಣದಿಂದ ಶಿವಮೊಗ್ಗದಲ್ಲಿ ಯಾಕೆ ಈಗಾಗಲೇ ಪೀಠ ಆಗಬೇಕು ಅಂತಕ್ಕಂಥದ್ದು ಈಗ ಸಾರ್ವಜನಿಕರಿಗೆ ತಿಳಿದಿದೆ. ಇದು ವಕೀಲರಿಗೋಸ್ಕರ ಅಲ್ಲ, ಸಾರ್ವಜನಿಕರಿಗೋಸ್ಕರನೂ ಕೂಡ ಅತಿ ಮುಖ್ಯವಾದ ಒಂದು ಅಂಶ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಕಾರಣ ಏನಂದ್ರೆ, ಇವತ್ತು ಮಂಗಳೂರಿನಲ್ಲಿ ಪೀಠ ಸ್ಥಾಪನೆ ಆದ್ರೆ ಮಂಗಳೂರು ನಮಗೆ ಲ್ಯಾಂಗ್ವೇಜ್ ಸಮಸ್ಯೆ ಇದೆ. ಅದೇ ರೀತಿಯಲ್ಲಿ ನಮಗೆ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಸರಿಯಾಗಿಲ್ಲ. ಆ ಕಾರಣದಿಂದ ಅಲ್ಲಿ ಮತ್ತೆ ನಮಗೆ ವಿಶೇಷವಾಗಿ
ಶಿವಮೊಗ್ಗ ಜಿಲ್ಲೆಯ ನಾವು ಏನು ಕಕ್ಷಿದಾರರಿದ್ದಾರೆ, ಸಾಮಾನ್ಯವಾಗಿ ಸ್ವಲ್ಪ ಬಡವರಿದ್ದಾರೆ, ಅವರಿಗೆ ಮಂಗಳೂರಿನಲ್ಲಿ ಕೊಡುವಂತ ಆ ವಕೀಲರಿಗೆ ಕೊಡುವಂತ ಫೀಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವೇ ಆದ್ರೆ ಶಿವಮೊಗ್ಗದಲ್ಲಿ ನಾವು ಪರಿಚಯ ಇರ್ತಾರೆ, ಈ ರೀತಿ ನಾವು ಒಂದು ಸಣ್ಣ ಫೀಸ್ ಅನ್ನ ಅಥವಾ ಗೌರವಯುತವಾಗಿ ಅವರಿಗೆ ನ್ಯಾಯವನ್ನ ಕೊಡುವಂತ, ನ್ಯಾಯದಾನವನ್ನು ಮಾಡುವಂತ ಹೆಚ್ಚಿನ ಒಂದು ಅವಕಾಶ ಇರುತ್ತದೆ. ಆ ಕಾರಣದಿಂದ ಬೆಂಗಳೂರು ಇದ್ರೂ ಪರವಾಗಿಲ್ಲ, ಶಿವಮೊಗ್ಗ ಕೊಡ್ಲಿಕ್ಕೆ ಆಗಿಲ್ಲ ಅಂದ ವೇಳೆ ಶಿವಮೊಗ್ಗದಲ್ಲೇ ನಮ್ಮ ಜಿಲ್ಲೆಯನ್ನು ಉಳಿಸುವಂತ ಕೆಲಸ ಮಾಡ್ಬೇಕು ಬೆಂಗಳೂರು ಪೀಠಕ್ಕೆ. ಕಾರಣ ಏನಂದ್ರೆ ಇವತ್ತು ಸಂಪರ್ಕ, ರೈಲ್ವೆ ಸಂಪರ್ಕ ಇದೆ, ವಿಮಾನ ಸಂಪರ್ಕ ಇದೆ. ಈ ಕಾರಣದಿಂದ ಮತ್ತೆ ನಮಗೆ ಮಲೆನಾಡು ಪ್ರದೇಶದವರಿಗೆ ಅಲ್ಲಿ ನಮಗೆ ಎಲ್ಲ ರೀತಿಯ ಅನುಕೂಲ ಇದೆ. ಆ ಕಾರಣದಿಂದ ಶಿವಮೊಗ್ಗದಲ್ಲೇ ಈ ಒಂದು ಪೀಠ ಸ್ಥಾಪನೆ ಆದ್ರೆ ಸಾರ್ವಜನಿಕರಿಗೆ, ವಕೀಲರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗತ್ತೆ, ನಮ್ಮ ಹೋರಾಟಕ್ಕೆ ಜಯ ಸಿಗತ್ತೆ ಅಂತಕ್ಕಂಥದ್ದು ನಾ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದ. ನೋಡಿ, ಏನು ಈಗ ಒಂದು ಹೈಕೋರ್ಟ್ ಪೀಠ ಶಿವಮೊಗ್ಗದಲ್ಲಿ ಸಂಚಾರಿ ಪೀಠ ಆಗ್ಬೇಕು ಅಂತಿದೆ. ಇದೊಂದು 5-6 ಜಿಲ್ಲೆಗಳಿಗೆ ಕೇಂದ್ರೀಕೃತವಾಗಿರ್ತಕ್ಕಂಥ ಶಿವಮೊಗ್ಗ ಪ್ರದೇಶ ಆಗಿದೆ. ಇಲ್ಲಿ ಹೈಕೋರ್ಟಿನ ಸಂಚಾರಿ ಪೀಠ ಆಗ್ಬೇಕು. ಇದು ದಾವಣಗೆರೆ, ಚಿತ್ರದುರ್ಗ, ಆನಂತರ ಹಾವೇರಿ, ಶಿವಮೊಗ್ಗ, ಉತ್ತರ ಕನ್ನಡ ಇದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು. ಆದ್ರೆ ನಮ್ಮನ್ನು ತಗೊಂಡು ಮಂಗಳೂರಲ್ಲಿ ಸಂಚಾರಿ ಪೀಠ ಆಗುತ್ತೆ ಅಂತೇಳಿ ಮಂಗಳೂರಿಗೆ ನಮ್ಮ ವ್ಯಾಪ್ತಿ, ನ್ಯಾಯಾಂಗ ವ್ಯಾಪ್ತಿಯನ್ನು ಕೊಡ್ತಕ್ಕಂಥದಕ್ಕೆ ನಮ್ದು ವಿರೋಧ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರು ಮಂಗಳೂರು ಬೇಕಾದ್ರೆ ಪೀಠ ಮಾಡ್ಕೊಳ್ಳಿ, ನಾವು ಸಂಚಾರಿ ಪೀಠ ಬೇಡನಲ್ಲ. ಆದ್ರೆ ಶಿವಮೊಗ್ಗ ವ್ಯಾಪ್ತಿಯನ್ನ ಮಂಗಳೂರಿಗೆ ಕೊಡೋದ್ರಿಂದ ಇದು ಇನ್ಕನ್ವೀನಿಯಂಟ್, ಸಾರಿಗೆ ಸಂಪರ್ಕ ವ್ಯವಸ್ಥೆ, ಆನಂತರ ಅಲ್ಲಿಯ ಫೀಸ್ ಸ್ಟ್ರಕ್ಚರ್ ಕೊಡಕ್ ಆಗೋದಿಲ್ಲ. ಹಾಗಾಗಿ ನಮಗೆ ಶಿವಮೊಗ್ಗಕ್ಕೆ ಸಂಚಾರಿ ಪೀಠ ಬೇಕು. ಅಲ್ಲಿಯ ವ್ಯವಸ್ಥೆ ಆಗಲ್ಲವರೆಗೂ ನಮ್ಮನ್ನು ಮಂಗಳೂರಿಗೆ ಕೊಡಬೇಡಿ.